ಹಾಯ್ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್. ನಾವು ಹಿಂದಿನ ತರಗತಿಯಲ್ಲಿ 8ನೇ ತರಗತಿ 2ನೇ ಪಾಠವಾದಂತಹ ನೀರು ಕೊಡದ ನಾಡಿನಲ್ಲಿ ಪಾಠವನ್ನು ಬರೆದಂತಹ ಲೇಖಕಿಯಾದಂತಹ ಶ್ರೀಮತಿ ನೇಮಿಚಂದ್ರರವರ ಪರಿಚಯದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಜೊತೆಗೆ ನೀರು ಕೊಡದ ನಾಡಿನಲ್ಲಿ ಪಾಠದ ಮುಖ್ಯ ಆಶಯ ಭಾವ ಏನಾಗಿರುತ್ತೆ ಅಂತಂದ್ರೆ ಕೊಳ್ಳುಬಾಕತನ ಮತ್ತೆ ಲಾಭಕೋರತನ ಅನ್ನುವಂಥದ್ದು ವಿದೇಶಗಳಲ್ಲಿ ಯಥೇಚ್ಛವಾಗಿರುತ್ತೆ. ಆ ಹುನ್ನಾರ, ಆ ಸಂಚು ಅನ್ನುವಂಥದ್ದು ನಮ್ಮ ಭಾರತಕ್ಕೂ ಸಹ ಕಾಲಿಟ್ಟಿರುತ್ತೆ ಅನ್ನುವಂಥದ್ದು. ಮತ್ತೆ ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ಭಾರತದ ನಗರಗಳಿಂದ ಕೊಳ್ಳುಬಾಕತನ ಮತ್ತೆ ಲಾಭಕೋರತನವನ್ನ ಹುಟ್ಟುಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವ ಬದಲು ಅದು ಏನಾಗಿರುತ್ತೆ, ಅಪಾಯಕಾರಿ ಅಂತಂದ್ರೆ ಅದು ತೊಂದರೆಯನ್ನ ಉಂಟು ಮಾಡ್ತಾ ಇದೆ. ಇದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಸಂಪೂರ್ಣವಾಗಿ ನಾಶ ಆಗುತ್ತೆ. ಇದರಿಂದ ನಮ್ಮ ಭಾರತೀಯರ ಮುಖ್ಯ ಕರ್ತವ್ಯ ಏನಾಗಿರ್ಬೇಕು, ಅವರಲ್ಲಿ ವೈಚಾರಿಕತೆಯನ್ನ ಮೂಡಿಸಬೇಕು. ಮತ್ತೆ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ಕಾಪಾಡುವಂತಹ ಅನಿವಾರ್ಯತೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಇರಬೇಕು ಅನ್ನುವಂಥದ್ದನ್ನ ಶ್ರೀಮತಿ ನೇಮಿಚಂದ್ರರವರು ಈ ಘಟಕದ ಮುಖ್ಯ ಆಶಯ ಭಾವದಲ್ಲಿ ತಿಳಿಸಿರ್ತಾರೆ. ಈ ಪಾಠವನ್ನ ತಿಳ್ಕೊಳ್ಳೋದಕ್ಕೂ ಮುಂಚಿತವಾಗಿ ಮಕ್ಕಳ, ಈ ಘಟಕದಲ್ಲಿ ಬರುವಂತಹ ಪ್ರಮುಖ ಘಟಕಾಂಶಗಳು ಯಾವ್ಯಾವುದು ಅಂತಂದ್ರೆ, ಘಟಕಾಂಶಗಳು ಅಂತ ಅಂದ್ರೆ ನೀರು ಕೊಡದ ನಾಡಿನಲ್ಲಿ ಯಾವ ಯಾವ ವಿಷಯಾಂಶಗಳು ಬರುತ್ತೆ ಅನ್ನುವಂಥದ್ದು ನಾವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇರ್ತೀವಿ ಅನ್ನುವಂಥದ್ದು. ಮೊದಲು ನೀರು ಕೊಡದ ನಾಡುಗಳು. ನೀರು ಕೊಡದ ನಾಡುಗಳು ಯಾವ್ಯಾವ್ದು ಬರುತ್ತೆ, ಮತ್ತೆ ಭಾರತದ ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯ, ನಮ್ಮ ಭಾರತ ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯ ಯಾವ ರೀತಿ ಇದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಪಾಠದಲ್ಲಿ ಇನ್ನೂ ಯಾವ ರೀತಿ ತಿಳಿಸಿದ್ದಾರೆ ಅನ್ನುವಂಥದ್ದನ್ನ ನೋಡುವಂಥದ್ದು. ಜೊತೆಗೆ ಮ್ಯಾಕ್ಡೊನಾಲ್ಡ್ ಹೋಟೆಲ್ ಅಂದ್ರೆ ವಿದೇಶಗಳಲ್ಲಿ ಮ್ಯಾಕ್ಡೊನಾಲ್ಡ್ ಹೋಟೆಲ್ಗಳಲ್ಲಿ ಲೇಖಕಿಗೆ ಆದಂತಹ ಅನುಭವ ಅಂದ್ರೆ ಮಕ್ಕಳ, ನೇಮಿಚಂದ್ರರವರು ಏನ್ ಮಾಡಿರ್ತಾರೆ, ಒಂದು ಪ್ರವಾಸವನ್ನ ಕೈಗೊಂಡಿರ್ತಾರೆ. ಅಲ್ಲಿ ತಮ್ಮ ವೃತ್ತಿಗನುಸಾರವಾಗಿ ಏನ್ ಮಾಡಿರ್ತಾರೆ, ವಿದೇಶಗಳಿಗೆ ಹೋಗಿರ್ತಾರೆ. ಅಲ್ಲಿ ಆದಂತಹ ಅನುಭವಗಳನ್ನ ಹಂಚ್ಕೋತಾರೆ. ಜೊತೆಗೆ ಕೊಳ್ಳುಬಾಕತನ ಮತ್ತೆ ಲಾಭಕೋರತನದ ಹುನ್ನಾರ ಅಂತಂದ್ರೆ ಇಲ್ಲಿ ಸಂಚು. ಈ ಕೊಳ್ಳುಬಾಕತನ ಮತ್ತೆ ಲಾಭಕೋರತನದ ಬಗ್ಗೆ ತಿಳಿಸಿರುವಂತದ್ದು. ಮತ್ತೆ ಜಾಹೀರಾತು ಕಂಪನಿಯು ಹೋಟೆಲ್ ಒಂದಕ್ಕೆ ಒಡ್ಡಿದ ಆಮಿಷ, ಆಸೆ ಯಾವ ರೀತಿಯಾದಂತಹ ಆಮಿಷವನ್ನ ಒಡ್ಡಿರುತ್ತೆ ಅನ್ನುವಂಥದ್ದನ್ನ ತಿಳ್ಕೊತಾ ಇರ್ತೀವಿ. ಮತ್ತೆ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಲೇಖಕಿಗೆ ಆದಂತಹ ಅನುಭವಗಳನ್ನು ಸಹ ಹಂಚಿಕೊಂಡಿರ್ತಾರೆ. ಜೊತೆಗೆ ಹೋಟೆಲ್ ಒಂದರಲ್ಲಿ ನೀರು ಸಿಕ್ಕಾಗ ಲೇಖಕಿಗೆ ಆದಂತಹ ಸಂತೋಷವನ್ನು ಸಹ ಇಲ್ಲಿ ಹಂಚಿಕೊಂಡಿರ್ತಾರೆ. ಕೊನೆಯದಾಗಿ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ಏನು ಅನ್ನುವಂಥದ್ದನ್ನ ಈ ನೀರು ಕೊಡದ ನಾಡಿನಲ್ಲಿ ತಿಳ್ಕೊತಾ ಇರ್ತೀವಿ ಮಕ್ಕಳ. ಎಲ್ಲರೂ ಸಹ ನಿಮ್ಮ ಪಠ್ಯಪುಸ್ತಕವನ್ನ ತೆಗೆದು ಈ ಪಾಠವನ್ನ ಒಂದು ಸರಿ ನಾನು ಓದ್ತೀನಿ, ನೀವು ಸಹ ಗಮನ ಇಟ್ಟು ಲೇಖನ ಚಿಹ್ನೆಗಳನ್ನ ಗಮನಿಸಬೇಕು, ಆಯ್ತಾ. ಗದ್ಯ ಪಾಠ 2, ನೀರು ಕೊಡದ ನಾಡಿನಲ್ಲಿ ಬರೆದವರು ನೇಮಿಚಂದ್ರರವರು. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. 2 ವಾರ ಕಳೆದಿದೆ, ಊರೂರು ಅಲೆದಿದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ. ಕುಡಿಯಲು ನೀರು ಸಿಗದು. ಅಂದರೆ ಮಕ್ಕಳ, ಇಲ್ಲಿ ಲೇಖಕಿಯವರು ವಿದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು. ನೀರನ್ನು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಏನು, ಬಳಲಿ ಬಂದವರಿಗೆ ನೀರನ್ನು ನೀಡುವಂಥದ್ದು, ಹಸಿದು ಬಂದವರಿಗೆ ಅನ್ನವನ್ನು ಇಕ್ಕಿ ಮೌಲ್ಯಯುತವಾದಂಥ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವಂಥದ್ದು, ವಿಶ್ವವೇ ಹೆಮ್ಮೆ ಪಡುವಂತಹ ಸಂಗತಿ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿರುತ್ತೆ ಅಲ್ವಾ ಮಕ್ಕಳ. ಆದರೆ ವಿದೇಶಗಳಲ್ಲಿ ಬೇರೆಯವರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯಾದಂಥ ಸತ್ಕಾರ ಅನ್ನುವಂಥದ್ದು ಸಿಗಲ್ಲ. ಹೋದರೆ ಊಟವನ್ನು ಹಾಕುವಂಥದ್ದಲ್ಲ, ನೀರನ್ನು ಸಹ ಕೊಡಲ್ಲ. ಅಂತಹ ದೇಶಗಳನ್ನು ಲೇಖಕಿಯವರು ನೀರು ಕೊಡದ ನಾಡುಗಳು ಅಂತ ಹೇಳಿರ್ತಾರೆ. ಅವರ ಅನುಭವದ ಮಾತನ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. 2 ವಾರ ಕಳೆದಿದೆ, ಅವರು ವಿದೇಶಕ್ಕೆ ಹೋಗಿ 2 ವಾರ ಕಳೆದಿದೆ. ಊರೂರು ಅಲೆದದ್ದಾಯಿತು. ದಿನವೂ ಸಹ ಅಸಾಧ್ಯವಾದಂತಹ ಬಾಯಾರಿಕೆ. 2 ವಾರ ಕಳೆದಿದ್ದಾರೆ, ಜೊತೆಗೆ ಊರೂರು ಅಲಿತಾ ಇದ್ದಾರೆ. ಅಂದರೆ ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ನಮಗೆ ತಕ್ಷಣ ಅಲ್ಲಿ ಊಟ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಅಲ್ಲಿ ನೀರು ಬೇಕಾಗಿರುತ್ತೆ. ಆದರೆ ಅಸಾಧ್ಯ ಬಾಯಾರಿಕೆ ತಡೆಯೋಕ್ಕೆ ಆಗಲ್ಲ, ಆ ರೀತಿಯಾದಂಥ ಅಸಾಧ್ಯವಾದಂತಹ ಬಾಯಾರಿಕೆ ಆಗ್ತಾ ಇರುತ್ತೆ. ಆದರೆ ವಿದೇಶಗಳಲ್ಲಿ ಯಥೇಚ್ಛವಾಗಿ ಏನು ಸಿಗ್ತಾ ಇರುತ್ತೆ ಅಂದರೆ
ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿನ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ. ಕುಡಿಯಲು ನೀರು ಮಾತ್ರ ಸಿಗದು. ನಮ್ಮ ಮೂಲಭೂತ ಅವಶ್ಯಕತೆಗಳಲ್ಲಿ ನೀರು ಅನ್ನುವಂಥದ್ದು ಒಂದು ಅಲ್ವ ಮಕ್ಕಳ. ನಾವು ನೀರಿಂದನೂ ಸಹ ಬದುಕ್ಬೋದು, ಆದರೆ ನೀರಿಲ್ಲ ಅಂತ ಊಟ ಇಲ್ದೇ ಒಂದಿನ ಬದುಕ್ಬೋದು, ಆದರೆ ನೀರಿಲ್ದೇ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಲ್ವ ಮಕ್ಕಳ. ಅದೇ ರೀತಿ ವಿದೇಶಗಳಲ್ಲಿ ಧಾರಾಳವಾಗಿ ನೀರು ಸಿಗ್ತಾ ಇರಲಿಲ್ವಂತೆ, ಆದರೆ ಧಾರಾಳವಾಗಿ ಈ ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿನ ಹಣ್ಣಿನ ರಸಗಳು ಧಾರಾಳವಾಗಿ ದೊರೀತಾ ಇರುತ್ತಂತೆ. ನೆಕ್ಸ್ಟು ನೀರು ಕೊಡದ ನಾಡುಗಳು ಯಾವ್ಯಾವುದು ಅಂತ ಅಂದರೆ, ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೇರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಹಿಂದೆ ಇತ್ತೇನೋ, ಈಗಂತೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಮಗೆ ಖಂಡಿತ ಸಿಗದು. ಅಂದರೆ ಮಕ್ಕಳ, ಇಲ್ಲಿ ನೀರು ಕೊಡದ ನಾಡುಗಳು ಅಂತಂದರೆ ಯಾವ್ಯಾವ್ದು ಹೇಳ್ಬೋದು ಅಂತಂದರೆ ಯುರೋಪ್ ಮತ್ತು ಅಮೇರಿಕಾ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿನ ಸಂಪ್ರದಾಯ ಹಿಂದೆ ಇತ್ತೇನೋ, ಅಂದರೆ ಹಿಂದೆ ನೀರು ಕೊಡ್ತಾ ಇದ್ರೇನೋ, ಆದರೆ ಹೀಗಂತೂ ಆ ನೀರು ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ, ಪದದ ಅರ್ಥ ಅಂತಂದರೆ ಮಕ್ಕಳ ಇಲ್ಲಿ ಉಚಿತವಾಗಿ ಅಂತ ಅಂದರೆ, ಪುಕ್ಕಟೆ ಅಂತ ಅಂದರೆ ಏನು, ಉಚಿತವಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಸಿಗಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ನೀವೇ ಗಮನಿಸಿರ್ಬೋದು ಅಲ್ವಾ ಮಕ್ಕಳ. ಇವಾಗ ನಮ್ಮ ಬಸ್ ನಿಲ್ದಾಣದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಆಫೀಸ್ ಅಂತ ಅಂದಾಗ ಅಲ್ಲೂ ಸಹ ಉಚಿತವಾಗಿ ಒಂದು ವಾಟರ್ ಟ್ಯಾಂಕ್ನ ಇಟ್ಟಿರ್ತಾರೆ. ಬಳಲಿ ಬಂದವರು ನೀರನ್ನು ಕುಡಿಲಿ ಅಂತ ಅಂದ್ಬಿಟ್ಟಲ್ಲಿ ನೀರನ್ನು ಇಟ್ಟಿರ್ತಾರೆ. ದೇವಸ್ಥಾನಗಳಿಗೆ ಹೋದರೆ ಅಲ್ಲೂ ಸಹ ನೀರನ್ನು ಇಟ್ಟಿರ್ತಾರೆ ಉಚಿತವಾಗಿ. ನಮ್ಮ ಭಾರತೀಯ ಸಂಸ್ಕೃತಿಯ ವಿಶೇಷತೆ ಅನ್ನುವಂಥದ್ದನ್ನು ಲೇಖಕಿಯವರು ಇಲ್ಲಿ ವಿವರಿಸಿದ್ದಾರೆ. ಯಾವ ರೀತಿ ವಿವರಿಸಿದ್ದಾರೆ ಅಂತ ಅಂದರೆ, ನಮ್ಮಲ್ಲಿಯಂತೆ ರೈಲು ನಿಲ್ದಾಣಗಳಲ್ಲಾಗಲಿ, ಬಸ್ಸು ನಿಲ್ದಾಣಗಳಲ್ಲಾಗಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸಿರುವುದಿಲ್ಲ. ಅಂದರೆ ವಿದೇಶಗಳಲ್ಲಿ ರೈಲು ನಿಲ್ದಾಣ, ಬಸ್ಸು ನಿಲ್ದಾಣ, ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ನೀರನ್ನು ಕುಡಿಯಕ್ಕಾಗಲ್ಲ, ದುಡ್ಡು ಕೊಟ್ಬಿಟ್ಟೆ ನೀರು ಕುಡಿಬೇಕು. ಆದರೆ ನಮ್ಮ ಭಾರತ ದೇಶದಲ್ಲಿ ರೈಲು, ಬಸ್ಸು ಮತ್ತು ವಿಮಾನ ನಿಲ್ದಾಣಗಳಲ್ಲಿ ದುಡ್ಡನ್ನು ಕೊಡದೇನೆ ಅಲ್ಲಿ ನೀರನ್ನು ಇರಿಸಿರ್ತಾರೆ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರ ಬರಬಹುದಾದ ಸವಲತ್ತು ಇಲ್ಲಿಲ್ಲ. ಅಂದರೆ ಮಕ್ಕಳ, ವಿದೇಶಗಳಲ್ಲಿ ಈಗ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ಭಾರತ ದೇಶ ಮತ್ತು ವಿದೇಶಗಳಂತಂದರೆ ಯುರೋಪ್ ಮತ್ತು ಅಮೇರಿಕಕ್ಕೆ ಹೋಲಿಸ್ಕೊಂಡ್ರೆ, ನಮ್ಮ ಭಾರತ ದೇಶದ ಹೋಟೆಲ್ಗಳಿಗೆ ಸುಮ್ಮನೆ ಏನು ಸುಸ್ತಾಗ್ತಾ ಇದೆ ಅಂತ ಅಂದ್ಬಿಟ್ಟು ಹೋಟೆಲ್ ಒಂದಕ್ಕೆ ಹೋಗ್ಬಿಟ್ಟು ನೀರು ಕುಡ್ಕೊಂಡು ವಾಪಸ್ ಬರ್ಬೋದು. ಆದರೆ ಈ ವಿದೇಶಗಳಲ್ಲಿ ಬಾಯಾರಿದಾಗ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದಾದಂಥ ಸವಲತ್ತು ಇಲ್ಲವೇ ಇಲ್ಲ. ಯಾಕೆ ಅನ್ನುವಂಥದ್ದನ್ನು ನಾವು ಮುಂದೆ ನೋಡುವ ಮಕ್ಕಳ. ನಮ್ಮ ಭಾರತದಲ್ಲಿ ಯಾವ ರೀತಿ ಇದೆ ಅಂತಂದರೆ, ಮನೆಯ ಹೊರಗೆ ಕಾಂಪೌಂಡ್ ಗೋಡೆಯ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ. ಅಂದರೆ ಲೇಖಕಿಯವರು ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಆದಂಥ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ಇವಾಗಲೂ ಸಹ ನಮ್ಮ ಹಳ್ಳಿಗಳಲ್ಲಿ ಈ ರೀತಿ ಇದೆ ಅಲ್ವಾ ಮಕ್ಕಳ. ಒಂದು ಊರು ಅಂತಂದರೆ ಅಲ್ಲಿ ಗ್ರಾಮ ಪಂಚಾಯಿತಿಯವರಾಗಿರ್ಬೋದು ಮತ್ತು ನಮ್ಮ ಹಳ್ಳಿಗರು ಸಹ ಏನಾಗಿರ್ತಾರೆ, ಉಚಿತವಾಗಿ ಊರಿನ ದನ ಕರುಗಳು ಬಂದು ನೀರು ಕುಡ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಏನು ಮಾಡಿರ್ತಾರೆ, ಒಂದು ತೊಟ್ಟಿಯನ್ನು ಕಟ್ಟಿಸಿ ಅದನ್ನು ನೀರನ್ನು ಸೇಕರಿಸಿರ್ತಾರೆ. ಎಲ್ಲ ದನ ಕರುಗಳು ಬಂದು ಕುಡ್ಕೊಂಡು ಹೋಗ್ತಾ ಇರ್ತವೆ. ಒಂದು ಸಣ್ಣ ತೊಟ್ಟಿಯನ್ನು ಕಟ್ಟಿಸಿ ದನ ಕರುಗಳು ಕುಡಿದು ಹೋಗಲಿ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಈಗಲೂ ಸಹ ಇದ್ದಾವೆ. ನಾನು ಅಂದರೆ ಇದು ಭಾರತದಲ್ಲಿತ್ತು. ಈಗ ಲೇಖಕಿಯವರು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ ಅಂತ ಅಂದರೆ, ಇವಾಗ ಅವರು ನಮ್ಮ ದೇಶದ ರಾಜಧಾನಿಯಾದಂತಹ ದೆಹಲಿಗೆ ಹೋಗಿ ಅವರು ಏನು ಮಾಡಿರ್ತಾರೆ, ಅಲ್ಲಿಂದ ವಿದೇಶಕ್ಕೆ ಹೋಗಿರ್ತಾರೆ. ದಿಲ್ಲಿಯಲ್ಲೋ ಧಗೆ ಬಿಸಿಲು. ಅಂದರೆ ದೆಹಲಿಯಲ್ಲಿ ನಿಮಗೆ ಗೊತ್ತಲ್ವ, ಅದು ನಾರ್ತ್ ಇಂಡಿಯಾ ಅಲ್ವಾ ಮಕ್ಕಳ, ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಬಿಸಿಲಾಗ್ತಾ ಇರುತ್ತೆ ಅಲ್ವಾ. ದಿಲ್ಲಿಯಲ್ಲೋ ಧಗೆ ಬಿಸಿಲು. ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ಅಲ್ಲೂ ಸಹ ದೆಹಲಿಯಲ್ಲೂ ಸಹ ಏನು ಮಾಡ್ತಾ ಇರ್ತಾರೆ, ಒಂದು ಮಡಿಕೆಯಲ್ಲಿ, ನಿಮಗೆ ಗೊತ್ತಲ್ವ ಮಕ್ಕಳ, ಬೇಸಿಗೆಗಾಲ ಬಂತು ಅಂತಂದರೆ ನಮ್ಮ ಹಳ್ಳಿಗಳಲ್ಲೂ ಸಹ ಮಣ್ಣಿನಿಂದ ಮಾಡಿದಂಥ ಮಡಿಕೆಗಳಲ್ಲಿ ನೀರನ್ನು ಸೇಕರಿಸ್ತಾ ಇರ್ತಾರೆ. ತುಂಬ ಕೋಲ್ಡಾಗಿರುತ್ತೆ, ಕುಡಿಯೋಕ್ಕೂ ಸಹ ಸಮಾಧಾನ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಡೆಲ್ಲಿಯಲ್ಲೂ ಸಹ ಅದೇ ರೀತಿ ಮಡಿಕೆಯಲ್ಲಿ ನೀರನ್ನು ತುಂಬಿಟ್ಟಿರ್ತಾರೆ. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು
ನಿಲ್ಲಿಸಿದ ಆಟೋ, ಬಸ್ಸು ಮತ್ತು ದಾರಿ ಹೋಕರಿಗೆಲ್ಲ ನೀರು ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ಅಂದರೆ ದೆಹಲಿಯಲ್ಲಿ ಮಕ್ಕಳ ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಸ್ವಯಂ ಸೇವಕರು ಅಂತ ಅಂದರೆ ಅವರು ಸೋಷಿಯಲ್ ಸರ್ವಿಸ್ ಮಾಡುವಂಥವ್ರು. ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿಗಳನ್ನ ಹಿಡಿದು ಆಟೋ ಮತ್ತು ಬಸ್ಗಳಲ್ಲಿ ನೀರನ್ನು ತುಂಬಿಕೊಂಡು ಆಟೋ ಮತ್ತು ಬಸ್ಸುಗಳಲ್ಲಿ ನೀರಿನ ಟ್ಯಾಂಕನ್ನು ತುಂಬಿಕೊಂಡು ದಾರಿ ಹೋಕರು ಅಂದರೆ ದಾರಿಯಲ್ಲಿ ನಡ್ಕೊಂಡು ಹೋಗೋರಿಗೆಲ್ರಿಗೂ ಸಹ ನೀರನ್ನು ತುಂಬಿ ಕೊಡ್ತಾ ಇರ್ತಾರಂತೆ. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ, ಅಂದರೆ ಇದು ದೆಹಲಿಯಲ್ಲಿ ಆಗುವಂಥದ್ದು. ದೆಹಲಿಯ ರೋಹ್ತಕ್ ರಸ್ತೆಯ ಅತ್ತೆಯ ಅಂದರೆ ಲೇಖಕಿಯವರ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬೇಟಾ ತಾಯಾಜಿ ಹಾಯೆ ಹೈ ತಂಡಾ ಪಾನಿ ಪಿಲಾವೋ, ನನ್ನ ಮೈದುನನ ಮಗನಿಗೆ ಅತ್ತೆ ಕೂಗಿ ಹೇಳಿದರು. ಲೇಖಕಿಯವರು ಅವರ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಅವ್ರು ಏನಂತ ಹೇಳ್ತಾರೆ, ಬೇಟಾ ತಾಯಾಜಿ ಹಾಯೆ ಹೈ ತಂಡಾ ಪಾನಿ ಪಿಲಾವೋ ಅಂತ ಅಂದರೆ ಮಗು, ದೊಡ್ಡಮ್ಮ ಅವರು ಬಂದಿದ್ದಾರೆ, ಅವ್ರಿಗೆ ಕುಡಿಯೋದಕ್ಕೆ ತಣ್ಣನೆಯ ನೀರನ್ನು ತಗೊಬಂದು ಕೊಡು ಅಂತ ಹೇಳ್ತಾರೆ. ಪುಟ್ಟ ಮಗು ತತ್ಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟು ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತವು ಅಂತ ಅಂದರೆ ಅವ್ರಿಗೇನಾಗುತ್ತೆ ಗೊತ್ತಾ ಮಕ್ಕಳ, ತುಂಬ ಬಾಯಾರಿಕೆ ಆಗಿರುತ್ತೆ, ಸುಸ್ತಾಗಿರುತ್ತೆ. ಆವಾಗ ತಕ್ಷಣ ನೀರು ಕೊಟ್ಬಿಟ್ರೆ ಸಮಾಧಾನ ಆಗುತ್ತೆ ಅಲ್ವ, ನಾವು ನೀರು ಕುಡ್ದಂಥ ಸಂದರ್ಭದಲ್ಲಿ ಸಮಾಧಾನ ಆಗುತ್ತೆ ಅಲ್ವಾ. ಆವಾಗ ಆ ದೆಹಲಿಯಲ್ಲಿ ಬೀದಿಯನ್ನು ಸುತ್ತಿ ಬಂದಿರ್ತಾರೆ. ಆವಾಗ ಆ ತಣ್ಣನೆಯ ನೀರನ್ನು ಕುಡಿದ ತಕ್ಷಣ ಆ ದಿಲ್ಲಿಯ ಧೂಳು ಹಾದಿಯೆಲ್ಲ ಆ ಕಷ್ಟ ಎಲ್ಲ ಮರ್ತೋಗ್ಬಿಡುತ್ತೆ, ಆ ಆಯಾಸ ಅನ್ನುವಂಥದ್ದು ಮರ್ತೋಗ್ಬಿಡುತ್ತೆ. ಆವಾಗ ಲೇಖಕಿಯವ್ರಿಗೆ ಸಮಾಧಾನ ಆಗುತ್ತೆ. ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ ಅಂತಂದರೆ ನಮ್ಮ ಭಾರತೀಯ ಸಂಪ್ರದಾಯ ಏನಾಗಿರುತ್ತೆ, ಮನೆಗೆ ಬಂದ ತಕ್ಷಣ ಅತಿಥಿ ದೈವೋಭವ ಅಂತ ಹೇಳ್ತಾರಲ್ವ, ಮನೆಗೆ ಬಂದವರು ದೇವರಿಗೆ ಸಮಾನ. ಅವರು ಊಟ ಮಾಡಿರ್ತಾರೋ ಬಿಟ್ಟಿರ್ತಾರೋ ಅದು ಸೆಕೆಂಡರಿ ಆಗಿರ್ತಾರೆ. ಮನೆಗೆ ಬಂದವ್ರಿಗೆ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ನೀರನ್ನು ಕೊಡುವಂಥದ್ದು ನಮ್ಮ ಭಾರತೀಯ ಸಂಪ್ರದಾಯ ಆಗಿರುತ್ತೆ. ಡಾಬಾ ಆಗಲಿ, ದರ್ಶನಿ ಆಗಲಿ, ಪಂಚತಾರ ಹೋಟೆಲೇ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ ಅಲ್ವಾ ಮಕ್ಕಳ. ಇವಾಗಲೂ ನಮ್ಮ KM ದೊಡ್ಡಿಗೆ ಹೋದರೆ, ಯಾವುದೇ ಹೋಟೆಲ್ಗೆ ಹೋದ್ರೂ ಸಹ ನಾವು ಹೋಟೆಲ್ಗೆ ಹೋಗಿ ಮೇಜಿನ ಮೇಲೆ ಹೋಗಿ ಕೂತ್ಕೋತಾ ಇರ್ತೀವಲ್ಲ, ಚೇರ್ ಮೇಲೆ ಹೋಗಿ ಕೂತ್ಕೋತೀವಲ್ವ, ಕೂತ್ಕೊಂಡ ತಕ್ಷಣ ಮೊದಲು ಅವರೇ ವೇಟರ್ ಏನು ಮಾಡ್ತಾ ಇರ್ತಾರೆ, ನೀರನ್ನು ತಗೊಬಂದ್ಬಿಟ್ಟು ಟೇಬಲ್ ಮೇಗೆ ಇಡ್ತಾರೆ. ಅಂದರೆ ಹೋಟೆಲ್ ಡಾಬಾ ಆಗಿರಲಿ, ದರ್ಶಿನಿ ಹೋಟೆಲೇ ಆಗಿರಲಿ, ಆ ದೊಡ್ಡ ದೊಡ್ಡ ಪಂಚತಾರ ಹೋಟೆಲೇ ಆಗಿರಲಿ, ನಮ್ಮ ಭಾರತದಲ್ಲಿ ಮೊದಲು ಮೇಜಿನ ಮೇಲೆ ಏನು ಮಾಡ್ತಾ ಇರ್ತಾರೆ, ನೀರನ್ನು ತಂದು ಇಡ್ತಾ ಇರ್ತಾರೆ. ಪುಕ್ಕಟೆಯಾಗಿ ಕೊಡುವ ನೀರು ಅಂತಂದರೆ ಅದು ನಮ್ಮ ಭಾರತದಲ್ಲಿ ಎಲ್ಲಾದರೂ ಈಗ ಹೋಟೆಲ್ ನೀರಿಗೆ ದುಡ್ಡು ತಗೋತಾರ ಅಂದರೆ ಆ ಟೇಬಲ್ ಮೇಗೆ ಆ ಮೇಜಿನ ಮೇಲೆ ಇಡುವಂಥದ್ದು ಪುಕ್ಕಟೆ ಅಂತಂದರೆ ಉಚಿತವಾಗಿ ಕೊಡುವಂತಹ ನೀರಾಗಿರುತ್ತೆ. ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲೆಯುತ್ತಿದ್ದೇನೆ. ಆದರೆ ಲೇಖಕಿಯವರು ಯಾರು, ನೇಮಿಚಂದ್ರರವರು ವಿದೇಶಗಳಲ್ಲಿ ಕಾಲಿಡ್ತಾ ಇದ್ದಾರೆ, ಅವರು ಸಹ ನೀರು ಕೊಡದ ನಾಡಿನಲ್ಲಿ ಅಲಿತಾ ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಅನುಭವಗಳನ್ನು ಈ ಪಾಠದಲ್ಲಿ ತಿಳಿಸಿದ್ದಾರೆ ಮಕ್ಕಳ. ಇಲ್ಲಿ ತನಕ ಇರಲಿ. ಮುಂದಿನ ಭಾಗದಲ್ಲಿ ನಾವೇನು ಮಾಡುವ ಅಂತ ಅಂದರೆ, ಮುಂದೆ ವಿದೇಶಗಳಲ್ಲಿ ಇನ್ನೂ ಯಾವ ರೀತಿಯಾದಂಥ ಕಷ್ಟ ಅನುಭವಿಸ್ತಾರೆ ಮತ್ತು ಅವ್ರಿಗಾದಂತಹ ಅನುಭವಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳ. ನೀವು ಸಹ ಈ ಪಾಠವನ್ನು ಒಂದು ಸಾರಿ ಗಮನ ಇಟ್ಟು ಅರ್ಥ ಮಾಡಿಕೊಂಡು ಓದಬೇಕು, ಆಯಿತಾ.